ರಜು ಪ್ಲೀಸ್ ಮಾತಾಡ್ರಿ ರಜು. ಯಾಕೆ ಈ ರೀತಿ ಬಂದ್ಬಿಟ್ರಿ ನೀವು? ನಾನು ನಿಜವಾಗ್ಲೂ ಹೇಳ್ತಿದ್ದೀನಲ್ಲ ರಜು, ನಾನು ಅಡ್ಗೆ ಮಾಡಿದಾಗ ಊಟ ಸರಿಯಾಗಿ ಹದವಾಗೇ ಇತ್ತು. ಆಮೇಲೆ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ ರಜು. ನಿಜವಾಗ್ಲೂ ನಾನು ಎಲ್ಲದೂ ಕರೆಕ್ಟಾಗಿ ಮಾಡಿದ್ದೆ ರಜು. ನಾನು ಇದೇ ಫಸ್ಟ್ ಟೈಮ್ ಊಟ ಅಡ್ಗೆ ಮಾಡ್ತಿಲ್ಲ ರಜು. ನಾನು ನಮ್ಮ ಮನೇಲಿ ಸುಮಾರು ಸತಿ ಅಡ್ಗೆ ಮಾಡಿದ್ದೀನಿ ಗೊತ್ತಾ. ಅಲ್ಲ ಗಂಗಾ, ನೀವು ನಿಮ್ಮ ಮನೇಲಿ ಅಡುಗೆ ಮಾಡಿರ್ಬೋದು, ಆದರೆ ನಮ್ಮ ಮನೇಲಿ ಯಾರಿಗೆ ಯಾವ ರೀತಿ ಊಟ ಇಷ್ಟ ಆಗುತ್ತೆ ಅಂತ ಒಂದ್ಸತಿ ನಮ್ಮಮ್ಮನ ಹತ್ರ ಕೇಳ್ಕೊಂಡು ಮಾಡೋದಲ್ವಾ. ನಿಮ್ಮಿಂದ ನಮ್ಮಪ್ಪ ಊಟ ಮಾಡ್ದಲೇ ಎದ್ದೋದ್ರು. ಮನೇಲಿ ಎಲ್ಲರಿಗೂ ಎಷ್ಟು ಬೇಜಾರಾಯ್ತು ನೋಡಿ. ಅಲ್ಲ, ಊಟದ ಟೈಮಿಗೆ ಸರಿಯಾಗಿ ಊಟ ಸಿಗ್ಲಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳ್ರಿ. ನೀವು ನಮ್ಮಮ್ಮನ ಹತ್ರ ಒಂದು ಮಾತು ಕೇಳಿ ಮಾಡ್ಬೇಕಿತ್ತು ಗಂಗಾ. ನೀವೇನೇ ಹೇಳಿ, ನೀವು ಮಾಡಿದ ತಪ್ಪು ಗೊತ್ತಾ. ರಜು ಪ್ಲೀಸ್ ರಜು, ಇಷ್ಟಕ್ಕೆಲ್ಲ ಕೋಪ ಮಾಡ್ಕೋಬೇಡಿ ರಜು ಪ್ಲೀಸ್. ಗಂಗಾ, ನಂಗೆ ಬೇಜಾರಾಗ್ತಿದೆ ಅಂತ ಹೇಳ್ತಿದ್ದೀನಿ ತಾನೆ. ಅಷ್ಟು ಹೇಳಿದ್ರು ಯಾಕೆ ಮತ್ತೆ ಮತ್ತೆ ಬಂದು ಮಾತಾಡ್ಸ್ತಿದ್ದೀರಾ? ಪ್ಲೀಸ್ ನನ್ನನ್ನು ಸ್ವಲ್ಪ ಹೊತ್ತು ಸುಮ್ಮನೆ ಬಿಡ್ರಿ. ಮರಗಿಡಕ್ಕೂ ಮನಸ್ಸುಂಟು, ನೆರಳಿರುವಾಗ ಮಯಲುಂಟು. ನಾ ಮೆಚ್ಚಿಕೊಂಡಿರ, ನಾ ಹಚ್ಚಿಕೊಂಡಿರ ದೇವರು ಕಲ್ಲ. ಎಡವಿದ ಮೇಲೆ ನೋವುಂಟು, ದುಡುಕಿದ ಮೇಲೆ ವ್ಯಥೆಯುಂಟು. ಸುಳ್ಳಿನ ಮಾಲೆ ಕಟ್ಟಿದ ಮೇಲೆ ವಾಸನೆ ಇಲ್ಲ. ಅವರು ಬಿಟ್ಟ ಮೇಲೆ ಗಂಡನಲ್ಲವೇ, ಗಂಡ ಬಿಟ್ಟ ಮೇಲೆ ಸಾವೇ ಅಲ್ಲವೇ. ಇಷ್ಟವಿಲ್ಲ ಎಂದಾಗ ಹಾಡಬಾರದು, ಪ್ರೀತಿ ಇಲ್ಲ ಎಂದಾಗ ಕೇಳಬಾರದು. ಯಾರ ಮಾತ ಕೇಳಿ ಪ್ರೀತಿ ಮಾಡಿದೆ, ಮಾತ ಕೇಳಿ ಪ್ರೀತಿ ಮಾಡಿದೆ. ಅಂದುಕೊಂಡ ಹಾಗೆ ಇಲ್ಲಿಲ್ಲ, ಕಟ್ಟಿಕೊಂಡ ಪುಣ್ಯ ಕೈಲಿಲ್ಲ. ಯಾಕಮ್ಮ ಗಂಗಾ ಅಳ್ತಿದೀಯಾ? ಏನಾಯ್ತಮ್ಮ? ಯಾಕೆ ಈ ರೀತಿ ಕಣ್ಣಲ್ಲಿ ನೀರಾಗ್ತಿದೀಯಾ? ಸಾರಿ ದಡಮ್ಮ, ನನ್ನಿಂದ ತಪ್ಪಾಗೋಯ್ತು. ನಾನು ಇವತ್ತೇ ಅಡ್ಗೆ ಎಲ್ಲ ಮಾಡಕ್ ಹೋಗ್ಬಾರ್ದಿತ್ತು ಅನಿಸ್ತಿದೆ. ನನ್ನ ಅತ್ತೆ ಹತ್ರ ಒಂದ್ಸತಿ ಕೇಳ್ಬಿಟ್ಟು ಯಾವ ರೀತಿ ಮಾಡೋದು ಅಂತ ತಿಳ್ಕೊಂಡು ಆಮೇಲೆ ಅಡ್ಗೆ ಮಾಡ್ಬೇಕಿತ್ತು ಅನ್ಸುತ್ತೆ. ಸಾರಿ ದಡಮ್ಮ. ಇವತ್ತಾನೆ ನಂಗೆ ಮಾವ ಕ್ಷಮಿಸಿದ್ರು, ಆದ್ರೆ ಊಟ ಸಲ ಕೂತು ಮಾವ ಈ ತರ ಊಟನೂ ಮಾಡ್ದಲೆ ಎದ್ದೋಗಿದ್ದು ನಂಗೆ ತುಂಬಾನೇ ಬೇಜಾರಾಗ್ತಿದೆ. ಯಾವಾಗ್ಲೂ ಹಿಂಗೆ ಎಲ್ಲ ಆದ್ಮೇಲೆ ಆಮೇಲೆ ಸಾರಿ ಕೇಳೋದು. ಬರೀ ಇದೇ ಆಯ್ತು ಗಂಗಾ ನಿಮ್ದು. ನಮ್ಮಪ್ಪ ಎಷ್ಟು ಬೇಜಾರು ಮಾಡ್ಕೊಂಡೋದ್ರು ಗೊತ್ತಾ ನಿಮ್ಗೆ. ಸುಮ್ನಿರ ರಜು, ಯಾಕೋ ಏನಾಗೋಯ್ತಮ್ಮ? ಏನೋ ಒಂದ್ ಸತಿ ತಪ್ಪಾಯ್ತು ಬಿಡು, ಅದನ್ನೇ ಯಾಕೆ ದೊಡ್ಡದು ಮಾಡ್ತೀಯ ನೀನು? ಅವಳಿಗೇನು ಗೊತ್ತಿತ್ತ? ಏನೋ ಮಿಸ್ ಆಗಿತ್ತು ಬಿಡು. ಏನೋ ಯಾರು ಮಾಡ್ಬೇಕು ಅಂತೇನೋ ಸಾಂಬಾರಿಗೆ ಎಲ್ಲ ಹೋಗಿ ಉಪ್ಪು ಆಮೇಲೆ ಖಾರ ಸುರಿಯಲ್ಲ. ಏನೋ ತಪ್ಪಾಗಿತ್ತೆ ಬಿಡು. ಇವತ್ತೆಲ್ಲ ನಾಳೆ ಚೆನ್ನಾಗೆ ಮಾಡ್ತಾಳೆ. ಅಷ್ಟಕ್ಕೆ ನೀನು ಆ ಹುಡುಗಿನ ಅವಾಗ್ಲಿಂದ ಆ ಹುಡುಗಿ ಅಳ್ತಿದ್ರು ಸಮಾಧಾನ ಮಾಡೋದ್ ಬಿಟ್ಟು ಇನ್ನಷ್ಟು ಕೂಗಾಡ್ತಿದೀಯಲ್ಲ. ನೀವ್ ಸುಮ್ನಿರಿ ದೊಡ್ಡಮ್ಮ, ಇವ್ರದ್ದು ಬರೀ ಇದೇ ಆಗೋಯ್ತು. ಬರೀ ಯಾವಾಗ್ಲೂ ಮಾಡೋದೆಲ್ಲ ಮಾಡ್ಬಿಟ್ಟು ಆಮೇಲೆ ಎಲ್ಲರ ಹತ್ರನು ಸಾರಿ 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 ಅಂತಿರ್ತಾರೆ. ಸರಿಯಾಗಿ ಇನ್ನೂ ಅರ್ಥನೇ ಮಾಡ್ಕೊಂಡಿಲ್ಲ. ನಾನು ನಿಜವಾಗ್ಲೂ ಮಾವ ಈ ತರ ಅರ್ಧಕ್ಕೆ ಬಿಟ್ಟು ಎದ್ದೋಗ್ಲಿ ಅಂತ ನಿಜವಾಗ್ಲೂ ಮಾಡ್ಲಿಲ್ಲ ರಜು. ಯಾವಾಗ ಈ ತರ ಅಡ್ಗೆ ಹಾಳಾಯ್ತು ಅಂತಾನೆ ಗೊತ್ತಿಲ್ಲ. ನಾನು ಮಾಡಿದ ಅಡ್ಗೆ ಎಲ್ಲ ಚೆನ್ನಾಗೇ ಇತ್ತು ಗೊತ್ತಾ. ಫಸ್ಟ್ ನೀನ್ ಸುಮ್ನಿರಮ್ಮ, ಫಸ್ಟ್ ಕಣ್ಣಲ್ಲಿ ನೀರು ಬರ್ಸ್ಕೊ, ಸಮಾಧಾನವಾಗಿರು ಫಸ್ಟ್. ಏನೂ ಆಗಲ್ಲ, ಸುಮ್ನಿರು. ನಾನು ನಿಮ್ಮ ಮಾವ ಬಂದ ಮೇಲೆ ಮಾತಾಡ್ತೀನಿ, ಸುಮ್ನಿರು. ಯಾಕೆ ಗಂಗಾ ಈ ರೀತಿ ಕಣ್ಣಲ್ಲಿ ನೀರು ಹಾಕೊಂಡು ಕೂತಿದ್ಯಾ ಯಾವಾಗ್ಲಿಂದ? ಯಾಕೋ ನೀನ್ ಕೂಗಾಡ್ತಿದ್ದೆ ರಜು? ಯಾಕೆ ಇವಳು ಇಷ್ಟೊಂದು ಅಳ್ತಿದ್ದಾಳಲ್ಲ? ಅಜ್ಜಿ ಸಾರಿ ಅಜ್ಜಿ, ನಾನು ಈ ರೀತಿ ಬೇಕು ಬೇಕು ಅಂತ ಉಪ್ಪು ಖಾರ ಎಲ್ಲ ಜಾಸ್ತಿ ಮಾಡ್ಲಿಲ್ಲ ಅಜ್ಜಿ. ನಾನು ನಿಜವಾಗ್ಲೂ ಹೇಳ್ತೀನಿ, ನಾನು ಅಡ್ಗೆನ ಒಂದು ಹದವಾಗಿ ಮಾಡಿದ್ದೆ ಅಜ್ಜಿ. ಯಾವಾಗ ಈ ರೀತಿ ಎಲ್ಲ ಆಯ್ತು ಅಂತ ನಂಗೆ ಗೊತ್ತಾಗ್ಲಿಲ್ಲ ಅಜ್ಜಿ. ಪ್ಲೀಸ್ ಅಜ್ಜಿ, ನನ್ನ ಕ್ಷಮಿಸ್ಬಿಡಿ. ಸಾರಿ ಅಜ್ಜಿ. ಗಂಗಾ ಫಸ್ಟ್ ಕಣ್ಣಲ್ಲಿ ನೀರು ಬರ್ಸ್ಕಳೆ. ಸುಮೀರು ಫಸ್ಟ್. ಏನ್ ಮಹಾ ಆಗೋದೇನೋ ಆಗಿಲ್ಲ, ಏನಾಗಲ್ಲ ಸುಮೀರು. ಅವನು ಇಲ್ಲಿಂದ ಎದ್ದದ ಅಂದ್ರೆ ನಿಮ್ಮ ಮಾವ ಹೊರಗಡೆ ಎಲ್ಲಾದ್ರೂ ಊಟ ಮಾಡಿರ್ತಾನೆ, ಸುಮೀರು. ಅದಕ್ಕೆ ತಲೆ ಕೆಡಿಸ್ಕೊಂತೀಯ ಬಾ. ಆದ್ರೂ ಅಜ್ಜಿ ಮಾವ ಈ ತರ ಕೈ ತೊಳ್ಕೊಂಡು ಹೋಗ್ಬಿಟ್ಟಲ್ಲ, ಆಗಾಗ್ಬಿಟ್ಟು ತುಂಬಾನೇ ಬೇಜಾರಾಗ್ತಿದೆ ಅಜ್ಜಿ. ಫಸ್ಟ್ ಸುಮ್ನಿರು, ಏನೂ ಆಗಿಲ್ಲ. ಇವತ್ತೆಲ್ಲ ನಾಳೆ ನೀನು ಕಲ್ಕೊಂತೀಯಪ್ಪ ಸರಿಯಾಗಿ ಅಡಿಗೆ ಮಾಡೋದನ್ನ. ಏನಾಗಲ್ಲ ಸುಮ್ನಿರು. ಏನೋ ಒಂದ್ ದಿವಸ ಹಾಳಾದ್ರೆ ದಿವಸ ಹಂಗೆ ಆಗಲ್ಲ. ನಾನು ನಿಂಗೆಲ್ಲ ಹೇಳ್ಕೊಡ್ತೀನಿ. ನಿಮ್ಮ ಅತ್ತೆ ಇದ್ದಾಳಲ್ಲ, ನಿಮ್ಮ ಅತ್ತೇನು ಫಸ್ಟ್ ಮದ್ವೆ ಆಗಿ ಬಂದಾಗ ನಿಮ್ಮ ಅತ್ತೆನೂ ಹಿಂಗೆ ಏನಾದ್ರು ಒಂದ್ ಮಾಡಿ ಅಡ್ಗೆನ ಕೆಡಿಸ್ತಿದ್ಲು. ನಿಮ್ಮ ಅತ್ತೆಗೆ ಎಲ್ಲ ನಾನೇ ಹೇಳ್ಕೊಟ್ಟಿದ್ದು. ಹಂಗೆ ನಿಂಗೂ ಎಲ್ಲ ಹೇಳ್ಕೊಡ್ತೀನಿ, ಸುಮ್ನಿರು. ಅಷ್ಟಕ್ಕೆ ಯಾಕೆ ಚಿಂತೆ ಮಾಡ್ಕೊಂಡು ಕೂತಿದ್ಯಾ ಹೇಳು? ನೀನೇ ಕ್ಲಾರಜು ಮುಖ ಉದಿಸ್ಕೊಂಡು ನಿಂತಿದ್ಯಾ? ಇನ್ನೊಂದ್ಸತಿ ಗಂಗಂಗೆ ಹಂಗೆ ಹಿಂಗೆ ಅಂತ ಏನಾದ್ರು ಅಂದ್ರೆ ನಾನು ಸುಮ್ನಿರಲ್ಲ ನೋಡು. ಆ ಹುಡುಗಿ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು ನೋಡು. ಆ ಹುಡುಗಿನ ಸಮಾಧಾನ ಮಾಡು ಫಸ್ಟ್. ನೋಡಮ್ಮ ಗಂಗಾ, ನಮ್ಮ ಮನೇಲಿ ನೀನು ಅಡ್ಗೆನ ಹಾಳು ಮಾಡಿದೀಯಾ ಅಂತ ಯಾರು ಬೇಜಾರು ಮಾಡ್ಕೊಂಡಿಲ್ಲ. ನೀನೇ ಈ ತರ ಸುಮ್ಮನೆ ಅಳ್ಕೊಂಡು ಕೂತಿದೀಯ. ಬಾ ಹೊರಗಡೆ. ಈ ರೀತಿ ಇದನ್ನ ಟೆನ್ಷನ್ ತಗೊಂಡು ಯೋಚನೆ ಮಾಡ್ತಾ ಕೂರ್ಬಾರ್ದು. ಬಾ ನನ್ನ ಜೊತೆ ಬಾ. ಸರಿ ಆಯ್ತು ದೊಡ್ಡಮ್ಮ. ಲಾರಾಜು, ಯಾಕೆ ಆ ಹುಡುಗಿ ಕಣ್ಣಲ್ಲಿ ನೀರು ಹಾಕಿಸ್ದೆ? ಆ ಹುಡುಗಿ ಕಣ್ಣಲ್ಲಿ ನೀರು ಹಾಕಿಸ್ಬಾರ್ದು ಗೊತ್ತಾ ನಿಂಗೆ? ಅಲ್ಲ, ನೀನ್ ಪ್ರೀತಿ ಮಾಡಿ ಆ ಹುಡುಗಿನ ಕರ್ಕೊಂಡ್ ಬಂದಿದೀಯ. ನಿನ್ನೆ ನೆಚ್ಕೊಂಡು ಆ ಹುಡುಗಿ ಬಂದಿತ್ತು ನಿನ್ ಜೊತೆಲಿ. ಅಂತದ್ರಲ್ಲಿ ನೀನೇ ಅವಳಿಗೆ ಬೈದು ಈ ರೀತಿ ಕಣ್ಣಲ್ಲಿ ನೀರು ಹಾಕಿಸಿದ್ರೆ ಅವಳ ಕಷ್ಟನ ಯಾರ ಹತ್ರ ಹೇಳ್ತಾಳೆ ಹೇಳು?
ಹೌದು ಅಜ್ಜಿ, ನೀವ್ ಹೇಳ್ತಿರೋ ಸರಿ. ನಾನೆಲ್ಲೋ ದುಡುಕ್ಬಿಟ್ಟೆ ಅನ್ಸ್ತೀನಿ. ಗಂಗ ಪಾಪ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾರೆ. ನೋಡ ರಾಜು, ಈ ತಪ್ಪು ಗಂಗನಿಂದ ಆಗಿಲ್ಲ. ಗಂಗಾ ಎಲ್ಲ ಅಡ್ಗೆ ಮಾಡಿದಾಗ ನಾನೇ ಹೋಗಿ ಕೋಣೆ ಒಳಗೆ ನೋಡಿದೀನಿ. ಗಂಗಾ ಎಲ್ಲ ಅಡ್ಗೆನೂ ಒಂದ್ ಹದವಾಗಿ ಮಾಡಿದ್ಲು, ಎಲ್ಲದೂ ಕರೆಕ್ಟ್ ಇತ್ತು. ನಾನು ಎಲ್ಲದೂ ಟೇಸ್ಟ್ ನೋಡು ಬಂದೆ. ಬಂದು ಬಡ್ಸಕ್ ಕೂತ್ವಾಗ ಹೇಗೆ ಉಪ್ಪು ಖಾರ ಎಲ್ಲ ಜಾಸ್ತಿ ಆಯ್ತು ಅಂತ ಗೊತ್ತಾಗ್ಲಿಲ್ಲ. ನಮ್ಮನೇಲೆ ಯಾರೋ ಬೇಕು ಬೇಕು ಅಂತ ಏನೋ ಮಾಡಿದ್ದಾರೆ. ಪಾಪ ಆ ಹುಡುಗಿ ಮೇಲೆ ಯಾಕೆ ರೇಗಾಡ್ತೀಯ? ಇದ್ರಲ್ಲಿ ಗಂಗಂದು ಒಂದ್ ಸ್ವಲ್ಪನೂ ತಪ್ಪಿಲ್ಲ ಕಣ. ಸುಮ್ನೆ ಪಾಪ ಆ ಹುಡುಗಿ ಮೇಲೆ ರೇಗಾಡ್ದೆ. ನಾನು ಅವಾಗಲೇ ಯಾಕೆ ಈ ವಿಚಾರನ ಹೇಳಿಲ್ಲ ಅಂದ್ರೆ ಗಂಗನ್ ಮುಂದೆ ನಮ್ಮನೆಯರೇ ಯಾರೋ ಈ ರೀತಿ ತಪ್ಪು ಮಾಡಿದ್ದಾರೆ ಅಂತ ಹೇಳಕ್ಕಾಗಲ್ಲ ನೋಡು. ನಮ್ಮನೆ ಬಗ್ಗೆ ಏನ್ ತಿಳ್ಕೊಳ್ಳಲ್ಲ ಗಂಗಾ, ಅದಕ್ಕೆ ಸುಮ್ನಿದ್ದೆ. ಇದ್ರಲ್ಲಿ ಗಂಗನ್ ತಪ್ಪು ಏನಿಲ್ಲ. ಗಂಗಾ ಯಾವ ತಪ್ಪು ಮಾಡಿಲ್ಲ. ನಮ್ಮನೇಲೆ ಯಾರೋ ಬೇಕು ಬೇಕು ಅಂತ ಏನೋ ಮಾಡಿದಾರೆ ಅಷ್ಟೇ. ಹೌದಾ ಅಜ್ಜಿ, ನೀವ್ ಹೇಳ್ತಿರೋದು ನಿಜನಾ? ಗಂಗಾ ಅವರು ಕರೆಕ್ಟಾಗಿ ಅಡ್ಗೆ ಮಾಡಿದ್ರ? ಥೂ, ನನ್ನಿಂದ ಎಷ್ಟು ತಪ್ಪಾಗೋಯ್ತು ಅಜ್ಜಿ. ಪಾಪ ನಾನು ಅವಾಗ್ಲಿಂದ ಅವ್ರ ಮೇಲೆ ರೇಗಾಡ್ತಿದ್ದೀನಿ. ಇವತ್ತು ಹೆಂಗ್ ತಪ್ಪಾಯ್ತು ಏನಾಯ್ತು ಅಂತ ಕೇಳೋ ಪ್ರಯತ್ನನೇ ಮಾಡ್ಲಿಲ್ಲ ಅಜ್ಜಿ. ಥೂ, ನಂಗೆ ಎಷ್ಟು ಬೇಜಾರಾಗ್ತಿದೆ. ಪಾಪ ಗಂಗಾ ಅವಾಗ್ಲಿಂದ ಅಳ್ತಾ ಕೂತಿದ್ರು ಅಜ್ಜಿ. ಹೋಗ್ಲಾ ಫಸ್ಟ್ ಹೋಗಿ ಗಂಗನ್ನ ಸಮಾಧಾನ ಮಾಡೋಗು. ಪಾಪ ಹುಡುಗಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೋ ಏನೋ. ಹೋಗು ಫಸ್ಟ್ ಅವಳಿಗೆ ಸಮಾಧಾನ ಮಾಡಿ ಕರ್ಕೊಂಬರೋಗು. ಸರಿ ಕಣಜ್ಜಿ, ಆಯ್ತು. ನೀವ್ ಬಂದು ಎಲ್ಲ ಹೇಳ್ತಿರ್ಲಿಲ್ಲ ಅಂದ್ರೆ ನಾನು ಇನ್ನಷ್ಟು ಗಂಗನ ಮೇಲೆ ಕೋಪ ಮಾಡ್ಕೊಂತಿದ್ದೆ. ಥ್ಯಾಂಕ್ಸ್ ಅಜ್ಜಿ. ಈ ಹಾಳಾದ್ ಕೆಮ್ಮು ಕಮ್ಮಿನೇ ಆಗ್ತಿಲ್ಲ ನೋಡು. ನೆನ್ನೆ ಎಲ್ಲ ಹೋಗಿ ಆಸ್ಪತ್ರೆಗೆ ಹೋಗೆಲ್ಲ ತೋರಿಸ್ಕೊಂಡ್ ಬಂದೀನಿ, ಆದ್ರೂ ಈ ಹಾಳಾದ್ ಕೆಮ್ಮು ಹೋಗಂಗೆ ಇಲ್ಲ. ನನ್ನ ಮಗಳು ಗಂಗಾ ಇರ್ತಿದ್ರೆ ಮನೇಲಿ ಇಷ್ಟೊತ್ತಿಗೆ ಅದೇನೋ ಕಷಾಯ ಕುಡಿಯಪ್ಪ, ಇದ್ರಲ್ಲಿ ಕಮ್ಮು ಶೀತ ಎಲ್ಲ ಕಮ್ಮಿ ಆಗುತ್ತೆ ಅಂತ ಎಲ್ಲ ತಗೊಂಡ್ ಬಂದ್ ಕೊಡೋಳು. ಅದಕ್ಕೆ ಹೇಳೋದು ಮನೇಲಿ ಮಗಳು ಇರ್ಬೇಕು ಅಂತ. ನನ್ನ ಮಗಳು ಹೋಗಿರೋದ್ರಿಂದ ನನ್ನನ್ನು ಯಾರು ನೋಡ್ಕೊಳ್ಳೋರೇ ಇಲ್ಲ ನೋಡಿ. ಲೇ ಮಂಜಿ, ಮಂಜಿ, ಒಂದ್ ಲೋಟ ಬಿಸಿನೀರ್ ತಗೊಂಡ್ ಬರೇ ಇಲ್ಲಿ. ಏನಯ್ಯ ನಿಂದು? ಅವಾಗ್ಲಿಂದ ಮಂಜಿ 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 ಅಂತ ಹಂಗೆ ಬಡ್ಕೊಂತಿದೀಯಲ್ಲ, ಏನಂತ ಹೇಳು. ಲೇ, ಅವಾಗ್ಲಿಂದ ಕೂಗ್ತಿದ್ದೀನಿ. ಈ ಹಾಳದ್ ಕೆಮ್ಮು ಕಮ್ಮಿನೇ ಆಗ್ತಿಲ್ಲ. ಅವಾಗ್ಲೇ ಹೇಳಿದೀನಿ ಒಂಚೂರು ಬಿಸಿನೀರಾದ್ರೂ ತಗೊಂಡ್ ಬರೇ ಕುಡಿಯೋಣ ಅಂತ. ನನ್ ಮಗ್ಳು ಇರ್ತಿದ್ರೆ ಇಷ್ಟೊತ್ತಿಗೆ ಕಷಾಯ ಏನಾದ್ರು ಮಾಡ್ಕೊಡೋಳು. ಸ್ವಲ್ಪ ಆರಾಮ್ ಅನ್ಸೋದು. ನಿನ್ಗಂತೂ ನಂದು ಏನು ಚಿಂತೆ ಇಲ್ಲ ನೋಡು. ಅಲ್ಲ ಕಡೆಯ, ನಿನ್ ಮಗಳಿಗೆ ಅವತ್ತು ಕಲ್ಯಾಣ ಮಂಟಪದಿಂದ ಓಡೋಗಕ್ ಸಹಾಯ ಮಾಡ್ದಲ್ಲ, ಅವಾಗ ಗೊತ್ತಾಗ್ಲಿಲ್ವಾ ನಂಗ್ ಮಗ್ಳು ಇರ್ಬೇಕಿತ್ತು, ನಂಗ್ ಮಗ್ಳು ಮನೇಲೇ ಇದ್ರೆ ಎಲ್ಲ ಮಾಡ್ಕೊಡ್ತಾಳೆ ಅಂತ? ನಿನ್ ಮಗಳನ್ನ ಪ್ಲಾನ್ ಮಾಡಿ ಕಳಿಸ್ಕೊಟ್ಟೆ ಅಲ್ಲ. ಈಗ ನನ್ ಮಗಳು ಹಂಗ್ ಮಾಡ್ತಿದ್ಲು ಹಿಂಗ್ ಮಾಡ್ತಿದ್ಲು ಅಂತ ಹೇಳ್ತಿದೀಯ. ನೀನು ನಿನ್ನ ಮಗಳ ಜೊತೆನೆ ಹೋಗ್ಬೇಕಿತ್ತು ನೋಡು, ಅವಾಗ ಸರಿ ಆಗೋದೆಲ್ಲ. ಲೇ ಸುಮ್ನಿರೇ, ಏನ್ ಆಗ್ಲೆಲ್ಲ ಆ ಹುಡ್ಗಿ ಹಿಂದೆನೆ ಬಿದ್ದಿರ್ತೀಯ ಹೇಳು. ಆ ಹುಡ್ಗಿದ್ ಬಿಟ್ಟು ನಾನ್ ಕೇಳಿದ್ ಬಿಸಿನೀರನ್ನ ತಗೊಂಡ್ ಬರೋಗು. ಅಲ್ಲ ಕಣಯ್ಯ, ನೀನು ನಿನ್ ಮಗಳು ಇಬ್ರು ನಾನು ಹೇಳಿದ ಮಾತಿನ ಕೇಳ್ತಿದ್ರೆ ಇವತ್ ನಾನು ರಾಣಿ ರಾಣಿ ಹಂಗಿರ್ತಿದ್ದೆ. ಅದನ್ ಬಿಟ್ಟು ನೀನು ನಿನ್ ಮಗಳು ಸೇರ್ಕೊಂಡ್ ಮಾಡಿರೋ ತಪ್ಪಿಗೆ ಇನ್ನು ನಾನು ಇದೇ ಮನೇಲಿ ಬಿದ್ದಿರೋ ಹಂಗಾಗ್ತಿತ್ ನೋಡು. ಬಾಯಿ ಮುಚ್ಕೊಂಡು ಹೋಗಿ. ದೇವ್ರು ನಮ್ಗೆ ಎಷ್ಟ್ ಕೊಟ್ಟಿದ್ದಾನೆ ಅಷ್ಟರಲ್ಲಿ ಖುಷಿ ಪಡ್ಬೇಕು ಕಣೆ. ಅದನ್ ಬಿಟ್ಟು ನಮ್ದಲ್ದಲ್ಲೇ ಇರೋದನ್ನ ಹಂಗಿರ್ತಿದ್ದೆ ಹಿಂಗಿರ್ತಿದ್ದೆ ಅಂತ ಯಾವತ್ತೂ ಬಯಸಬಾರ್ದು, ಗೊತ್ತಾ? ಅಯ್ಯೋ, ನೀನು ಎಲ್ಲ ನನ್ ಮಾತ್ ಕೇಳ್ತೀಯ ಹೇಳು? ನೀನ್ ಬರೀ ಇದೆ. ತಡಿ ತಂದ್ಕೊಡ್ತೀನಿ. ನನ್ ರಾಜುಗೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಹೆಂಗೋ ಟೈಮಿಗೆ ಸರಿಯಾಗಿ ದೊಡ್ಡಮ್ಮ ಬಂದ ನನ್ನ ಕಾಪಾಡಿದ್ರು. ಅಷ್ಟೊತ್ತಿಗೆ ಅಜ್ಜಿನೂ ಬಂದು ಹೇಗೋ ರಾಜುಗೆ ಸಮಾಧಾನ ಮಾಡಿದ್ರು. ಇಲ್ಲಾಂದ್ರೆ ನನ್ ರಾಜುಗೆ ಏನ್ ಹೇಳಿದ್ರು ರಾಜು ನನ್ ಮೇಲೆ ಕೋಪ ಮಾಡ್ಕೊಂತಿದ್ರು. ಅಲ್ಲ, ನಂಗೆ ಅದು ಈಗ್ಲೂ ಗೊತ್ತಾಗ್ತಿಲ್ಲ ಯಾರು ಈ ರೀತಿ ನಾನು ಅಡ್ಗೆನೆಲ್ಲ ಹಾಳು ಮಾಡಿರ್ಬೇಕು ಅಂತ. ಅತ್ತೆ ಸಾರಿ ಅತ್ತೆ, ನನಗೆ ಕ್ಷಮಿಸ್ಬಿಡಿ ಅತ್ತೆ. ಇನ್ಮೇಲೆ ಯಾವಾಗ್ಲೂ ಈ ರೀತಿ ತಪ್ಪಾಗ್ದಿಲ್ದಂಗೆ ನೋಡ್ಕೊಂತೀನತ್ತೆ. ಪ್ಲೀಸ್ ಅತ್ತೆ, ನನಗೆ ಕ್ಷಮಿಸ್ಬಿಡಿ ಅತ್ತೆ. ಸರಿ ಆಯ್ತು ಬಿಡು ಗಂಗಾ, ನನಗೂ ಗೊತ್ತಾಗುತ್ತೆ. ನಾನು ನಿನ್ನಂಗೆ ಮೊದಲು ಮದುವೆ ಆಗಿ ಬಂದಾಗ ಏನಾದ್ರೂ ಒಂದು ವ್ಯತ್ಯಾಸ ಮಾಡ್ತಿದ್ದೆ. ಅವಾಗ ನನಗೆ ನಮ್ಮ ಅತ್ತೆ ಎಲ್ಲ ಹೇಳ್ಕೊಡ್ತಿದ್ರು. ಹಿಂಗೆಲ್ಲ ಮಾಡೋದು, ಹಿಂಗ್ ಮಾಡ್ಬೇಕು, ಅದ ಹೀಗಿರ್ಬೇಕು ಅಂತೆಲ್ಲ ಹೇಳ್ಕೊಡೋರು. ಹಾಗೆ ಏನೋ ಒಂದ್ ದಿವಸ ಹಾಳಾಗಿತ್ತೆ, ಡೈಲಿ ಹಿಂಗೆ ಆಗಲ್ಲ. ನೀನು ಮತ್ತೆ ಕ್ಷಮಿಸಿ ಅಂತ ಕೇಳಿದಲ್ಲ, ಅಷ್ಟೇ ಸಾಕು. ಇವತ್ತಲ್ಲ ನಾಳೆ ಇನ್ನೊಂದ್ಸತಿ ಅಡಿಗೆ ಮಾಡಂತೆ. ಅಡಿಗೆ ಮಾಡುವಾಗ ಒಂಚೂರು ಹುಷಾರಾಗಿ ಎಲ್ಲ ನೋಡ್ಕೊಂಡು ಅಡಿಗೆ ಮಾಡ್ಬೇಕು, ಆಯ್ತಾ? ಸರಿ ಅತ್ತೆ, ಆಯ್ತು. ಥ್ಯಾಂಕ್ ಯು ಅತ್ತೆ, ನನ್ನನ್ನ ಕ್ಷಮಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸರಿ ಆಯ್ತು ಗಂಗಾ, ನಂಗೊಂಚೂರು ಕೆಲಸ ಇದೆ, ಬರ್ತೀನಿ ಕಣಮ್ಮ. ಹಾಯ್ ಗಂಗಾ. ಗಂಗಾ ಮಾತಾಡಲ್ವಾ? ಬೇಜಾರಾಗಿದ್ಯಾ ನನ್ ಮೇಲೆ? ಸಾರಿ ಕಣ್ರಿ. ಬೇಡ ರಾಜು, ನೀವ್ ಯಾವ್ದೇ ಸಾರಿ ಗಿರಿ ಎಲ್ಲ ಕೇಳ್ಬೇಡ್ರಿ. ನಿಮ್ಗೆ ನನ್ ಮೇಲೆ ಸ್ವಲ್ಪನೂ ಟ್ರಸ್ಟ್ ಇಲ್ಲ ಗೊತ್ತಾ? ನಾನು ಅಷ್ಟು ನಿಮ್ಮ ಹತ್ರ ಕಾಡಿಬೇಡಿ. ಇಲ್ಲ ರಾಜು, ನಾನು ಏನು ತಪ್ಪು ಮಾಡಿಲ್ಲ, ಹೇಗೆ ಅಡ್ಗೆ ಹಾಳಾಯ್ತು ಅಂತಾನೆ ನಂಗೆ ಗೊತ್ತಿಲ್ಲ ಅಂತ ಅಷ್ಟೇ ಹೇಳಿದ್ರು. ನೀವೇ ನನ್ ಸಪೋರ್ಟಿಗೆ ನಿಲ್ದಿದ್ದಾಗ ನನ್ನ ಮತ್ತೆ ಯಾರು ಸಪೋರ್ಟ್ ಮಾಡ್ತಾಳೆ ಹೇಳ್ರಿ ರಾಜು. ಸಾರಿ ಗಂಗಾ, ನನಗೆ ಕ್ಷಮಿಸ್ಬೇಡ್ರಿ. ಇನ್ನೊಂದ್ ದಿವ್ಸ ಈ ರೀತಿ ತಪ್ಪಾಗ್ದಲ್ಲೇ ಇರೋ ತರ ನೋಡ್ಕೊಂತೀನಿ ಕಣಮ್ಮ. ಸಾರಿ, ಪ್ಲೀಸ್
ಮಾತಾಡ್ರಿ. ನೋಡಿ ರಾಜು, ಈ ರೀತಿ ಎಲ್ಲ ಇನ್ನೊಂದ್ಸತಿ ನೀವು ಹೇಗ್ ಬೇಕಾಗೆಲ್ಲ ಮಾತಾಡ್ಬೇಡ್ರಿ. ನಂಗೆ ಎಷ್ಟು ಮನಸ್ಸಿಗೆ ಬೇಜಾರಾಗಿದೆ ಗೊತ್ತಾ. ನಂಗೆ ಒಂದ್ ಕ್ಷಣ ನಮ್ಮ ಮನೇಲಿ ನಮ್ ಚಿಕ್ಕಮ್ಮ ಮಾಡ್ತಿದ್ದೆಲ್ಲ ನೆನ್ಪು ಬಂದ್ಬಿಡ್ತು ಗೊತ್ತಾ. ಅಲ್ಲೂ ಇದೇ ರೀತಿ ಕಷ್ಟ ಅನುಭವಿಸಿ ಬಂದೀನಿ. ಅಂತದ್ರಲ್ಲಿ ಇಲ್ಲಿ ಇಷ್ಟೊಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಅಂತ ಎಷ್ಟು ಖುಷಿ ಆಗಿದ್ದೆ. ಅಂತದ್ರಲ್ಲಿ ನೀವು ಈ ರೀತಿ ಒಂದೇ ಒಂದ್ ಮಾತಿಗೆ ಈ ರೀತಿ ಸಡನ್ ಆಗಿ ಕೋಪ ಮಾಡ್ಕೊಂಡಿದ್ದು ನೋಡಿ ನಾನು ಎದ್ರೆ ಬಿಟ್ಟೆ ರಾಜು. ಇನ್ಮೇಲೆ ನೀವು ಯಾವತ್ತೂ ಈ ರೀತಿ ಮಾಡ್ಬೇಡ್ರಿ. ಸರಿ, ಓಕೆ ಗಂಗಾ, ನನಗೆ ಕ್ಷಮಿಸ್ಬಿಡ್ರಿ. ಸಾರಿ ಕಣ್ರಿ.